ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶ್ ಕಲ್ಲೋಳಿ ಅಂತ. ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟು. 2013ರಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲಿಂದ MCH ಮುಗಿಸಿ ಲಾಸ್ಟ್ ಕೊನೆ 12 ವರ್ಷದಿಂದ KLE ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮೇ 31 ಇದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಆಚರಿಸ್ತಾರೆ. ಎಲ್ಲರಿಗೂ ಗೊತ್ತಿರೋಂಗೆ ತಂಬಾಕು ಎಷ್ಟು ದೇಹಕ್ಕೆ ಹಾನಿಕರ ಅಂತ ಎಲ್ಲರಿಗೂ ಗೊತ್ತು. ಸುಮಾರು 20 ಕ್ಯಾನ್ಸರು ತಂಬಾಕಿನಿಂದ ಆಗುತ್ತೆ. ಸೊ ಇವತ್ತು ನಾನು ನಿಮಗೆ ಹೇಗೆ ತಂಬಾಕು ಸೇವನೆಯನ್ನು ಅವಾಯ್ಡ್ ಮಾಡ್ಬೋದು ಅದಕ್ಕೆ ಕೆಲವೊಂದು ಟಿಪ್ಸ್ ಕೊಡಬೇಕಂತ ಇದ್ದೀನಿ. ಸೊ ನೀವು ಫಸ್ಟ್ ನಿಮ್ಮ ನಿಶ್ಚಯವನ್ನು ಗಟ್ಟಿಯಾಗಿಡಬೇಕು. ನೀವು ಫರ್ಮ್ ಡಿಸಿಷನ್ ತಗೋರಿ. ತಂಬಾಕಿನಿಂದ ಅದಕ್ಕೆ ಏನೇನು ಹಾನಿಕರ ಆಗ್ತಿದೆ, ಅದರ ಬಿಟ್ಟರೆ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಮತ್ತು ನೀವು ಎಲ್ಲರೂ ಹೇಳ್ಬಿಡಿ ನಾನು ಬಿಡ್ತಾ ಇದ್ದೀನಿ ತಂಬಾಕು ಅಂತ. ಸೊ ಅವಾಗ ಏನಾಗುತ್ತೆ, ನೀವು ಬೈ ಚಾನ್ಸ್ ಏನಾದ್ರು ತಗೋಬೇಕು ಅನಿಸಿದ್ರು ಯಾರು ಇದ್ರೆ ನೀವು ಬಿಡ್ತೀನಿ ಅಂದಿದ್ದಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ ಅಂತೆಲ್ಲ ಬೈತಾರೆ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ಮತ್ತು ಇದು ಒಂದಿನದ ಸ್ಟೋರಿ ಅಲ್ಲ, ನೀವು ಹೇಗೆ ಸ್ಲೋಲಿ ಸ್ಟಾರ್ಟ್ ಮಾಡಿರ್ತೀರಾ ಅದೇ ಥರ ಬಿಡಾಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದೇ ದಿನದಲ್ಲಿ ಹೋಗ್ಸ್ ಕಳ್ಕೊಬೇಡಿ. ಮತ್ತು ಫಸ್ಟ್ 3 ದಿನ 4 ದಿನ ತುಂಬ ಕಷ್ಟ ಆಗುತ್ತೆ. ಕ್ರೇವಿಂಗ್ ಅಂತೀವಿ, ಆ ಕ್ರೇವಿಂಗು ಆ ಟೈಮ್ ಬಂದಾಗ ತಗೋಬೇಕು ಅನಿಸ್ತಾ ಇರುತ್ತೆ. ಎಲ್ಲರಿಗೂ ಒಂದು ರುಟೀನ್ ಇರುತ್ತೆ. ಕೆಲವೊಬ್ರು ಊಟ ಆದಮೇಲೆ ತಗೋತಿರ್ತಾರೆ, ಕೆಲವರು ಫ್ರೆಂಡ್ಸ್ ಜೊತೆಗೆ ಸೇರಿದಾಗ ಟೀ ಕುಡಿಯುವಾಗ ತಗೋತಾರೆ ತಂಬಾಕು, ಅಥವಾ ಕೆಲವರು ಟಾಯ್ಲೆಟ್ ಬರ್ತಿಲ್ಲ ಅಂತ ತಂಬಾಕು ಸೇವನೆ ಮಾಡ್ತಾರೆ. ಆ ಟೈಮ್ ಬಂದಾಗ ನೀವು ಅವಾಯ್ಡ್ ಮಾಡಬೇಕು. ಮತ್ತು ನೀವು ಆ ತಂಬಾಕು ರಿಲೇಟೆಡ್ ಎಲ್ಲ ಐಟಮ್ಗಳನ್ನ ಚೆಲ್ಬಿಡಿ. ಲೈಟ್ರ್ ಆಗಲಿ, ಮ್ಯಾಚ್ ಬಾಕ್ಸ್ ಆಗಲಿ, ನಿಮ್ಮ ಗುಟ್ಕಾ ಪ್ಯಾಕೆಟ್ ಆಗಲಿ, ಎಲ್ಲರ ನಿಮ್ಮ ಮನೆಯಲ್ಲಿ, ಕಾರಲ್ಲಿ, ಎಲ್ಲಿ ನಿಮ್ಮ ಆಫೀಸಲ್ಲಿ ಎಲ್ಲಿದೆ ಅದನ್ನೆಲ್ಲ ಚೆಲ್ಬಿಡಿ. ಸೊ ದಟ್ ಅದು ಅದು ನಿಮ್ಮ ಕಣ್ಣಿಗೆ ಕಾಣಬಾರ್ದು. ಪ್ಲಸ್ ಆ ಟೈಮ್ ಬಂದಾಗ ನೀವು ಬೇರೆ ಕೆಲಸ ಏನಾದರೂ ಮಾಡಿ, ನಿಮಗೆ ಅದರಿಂದ ಬೇರೆ ರಿಲ್ಯಾಕ್ಸ್ ಆಗೋಂಥ ಮ್ಯೂಸಿಕ್ ಕೇಳ್ಬೋದು, ಕೆಲವರು ವಾಕ್ ಮಾಡ್ಬೋದು, ಕೆಲವೊಂದು ಫ್ರೆಂಡ್ಸ್ ಜೊತೆಗೆ ಮಾತಾಡ್ಬೋದು. ಆ ಟೈಮ್ ಬಂದಾಗ ಬೇರೆ ಏನಾದರೂ ಕೆಲಸ ಮಾಡಿ. ಆ ಕ್ರೇವಿಂಗ್ ಬಂದಾಗ ಅಷ್ಟಾದರೂ ತುಂಬ ಕ್ರೇವಿಂಗ್ ಬಂದರೆ ನೀವು ನಿಕೋಟಿನ್ ಸಪ್ಲಿಮೆಂಟ್ಸ್ ಅಂತ ಇದ್ದಾವೆ, ಗಮ್ಸ್ ಅಂತಾರೆ, ಅದನ್ನು ಉಪಯೋಗಿಸ್ಬೋದು ಕೆಲವೊಂದು ದಿನಕ್ಕೆ. ಅದರಿಂದ ಹೆಲ್ಪ್ ಆಗುತ್ತೆ. ಮತ್ತು ನೀವು ಹೆಲ್ಪ್ ಕೇಳಿ ನಿಮ್ಮ ಫ್ಯಾಮಿಲಿಯಿಂದ, ಫ್ರೆಂಡ್ಸಿಂದ, ಡಾಕ್ಟರ್ಸಿಂದ. ಅದರ ಹೆಲ್ಪ್ ಬೇಕಾದರೆ ಹೆಲ್ಪ್ ಕೇಳಿ. ಮತ್ತು ಕೊನೆಗೆ ಇನ್ನೊಂದು ಲಾಸ್ಟ್ ಏನು ಹೇಳ್ಬೇಕಾದ್ರೆ, ಒಮ್ಮೆ ಭಾಳ ಸಿಗರೇಟ್ ಒಂದು 20 ಸಿಗರೇಟ್ ಸಿಗೋರು ಲಾಸ್ಟಿಗೆ ಒಂದೇ ಸಿಗರೇಟ್ ಬರ್ತಾರೆ, 2 ಸಿಗರೇಟ್ ಬರ್ತಾರೆ. ಅವಾಗ ಇಷ್ಟು ಕಡಿಮೆ ಮಾಡೇನಂತ ಅಷ್ಟಾರು ತಗೋತೀನಿ ಅಂತ ಕಂಟಿನ್ಯೂ ಮಾಡ್ಬಿಡಿ. ಬಿಡೋದ್ರೆ ಕಂಪ್ಲೀಟ್ ಬಿಟ್ಬಿಡಿ. ಸೊ ಸೇ ನೋ ಟು ಟೊಬ್ಯಾಕೋ. ಥ್ಯಾಂಕ್ ಯು.